ಕಳೆದ ಹಲವಾರು ದಶಕಗಳಿಂದ ಬೆಂಗಳೂರಿನಲ್ಲಿ ತಿರುವಳ್ಳುವರ ಪ್ರತಿಮೆ ಅನಾವರಣಗೊಳ್ಳಬೇಕು, ಚೆನ್ನೈಯಲ್ಲಿ ಸರ್ವಜ್ಞರವರ ಒಂದು ಪ್ರತಿಮೆ ಅನಾವರಣಗೊಳ್ಳಬೇಕು, ನಿರಂತರವಾಗಿ ಹೋರಾಟ ನಡೀತಾ ಇತ್ತು. ಹಲವು ದಶಕಗಳ ಹೋರಾಟಕ್ಕೆ ಉತ್ತರವೂ ಕೂಡ ಸಿಗದೇ ಇರತಕ್ಕಂಥ ಸಂದರ್ಭ 2009ರಲ್ಲಿ ಸನ್ಮಾನ್ಯ BS ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿ ಇದ್ದಾಗ ಕರ್ನಾಟಕ ಹಾಗೂ ತಮಿಳುನಾಡು, ಕನ್ನಡಿಗರು ಹಾಗೂ ತಮಿಳುಗರು ಸಹೋದರ ಭಾವನೆಯಿಂದ ಇರಬೇಕು, ಎರಡು ರಾಜ್ಯಗಳಲ್ಲೂ ಕೂಡ ಅಣ್ಣ ತಮ್ಮಂದಿರಂತೆ ನಾವು ಬಾಳಿ ಬದುಕಬೇಕು ಅನ್ನೋ ಒಂದು ಸ್ಪಷ್ಟ ಉದ್ದೇಶವನ್ನು ಇಟ್ಟುಕೊಂಡು ಏನು ಕಳೆದ ಹಲವಾರು ದಶಕಗಳ ಹೋರಾಟ ನಡೀತಾ ಇತ್ತು. ಹಲವಾರು ಜನ ಪ್ರಾಣವನ್ನು ಕೂಡ ಕಳೆದುಕೊಂಡಿದ್ರು. ಸನ್ಮಾನ್ಯ BS ಯಡಿಯೂರಪ್ಪನವರ ಒಂದು ದೂರದೃಷ್ಟಿತ್ವ, ಈ ಸಮಸ್ಯೆ ಬಗೆಹರಿದಿರ್ತಕ್ಕಂಥ ತಮಗೆಲ್ಲ ನೆನಪಿದೆ, ಅದೊಂದು ಇತಿಹಾಸ. ಬೆಂಗಳೂರಿನಲ್ಲಿ ತಿರುವಳ್ಳುವರ ಪ್ರತಿಮೆ 18 ವರ್ಷಗಳ ಕಾಲ ಹಾಗೆ ಮುಚ್ಚಿಟ್ಟಿದ್ರು. ಅದನ್ನ ಅನಾವರಣ ಆಗೋದಕ್ಕೆ ಅವಕಾಶ ಆಗಿರಲಿಲ್ಲ, ಲೋಕಾರ್ಪಣೆ ಆಗಿರಲಿಲ್ಲ. ಆದರೆ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳು ಅವತ್ತು ತಮಿಳುನಾಡು ಮುಖ್ಯಮಂತ್ರಿಗಳ ಜೊತೆ ಸಮಾಲೋಚನೆ ಮಾಡಿ ಸ್ಪಷ್ಟ ಸಂದೇಶವನ್ನು ಕಳಿಸಬೇಕು ಕರ್ನಾಟಕ ತಮಿಳುನಾಡು ಮಧ್ಯೆ ಅಂತ ಹೇಳಿ ತಮಿಳುನಾಡು ಮುಖ್ಯಮಂತ್ರಿಗಳು ಕೂಡ ಮನವರಿಕೆ ಮಾಡಿಕೊಟ್ಟು ಇಲ್ಲಿ ತಿರುವಳ್ಳುವರ ಒಂದು ಪ್ರತಿಮೆ ಲೋಕಾರ್ಪಣೆ ಆಯಿತು. ಚೆನ್ನೈಯಲ್ಲೂ ಕೂಡ ಸರ್ವಜ್ಞರ ಒಂದು ಪ್ರತಿಮೆ ಅನಾವರಣ ಆಗಿರ್ತಕ್ಕಂಥದ್ದು ಇತಿಹಾಸದ ಪುಟಗಳಲ್ಲಿ ಸೇರಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ತುಂಬಾ ಸಂತೋಷ ಆಗಿದೆ. ಇವತ್ತು ವಿಶ್ವಕವಿ ತಿರುವಳ್ಳುವರ ಒಂದು ಜಯಂತಿಯ ಸಂದರ್ಭದಲ್ಲಿ ನಾನು ಕೂಡ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ಈ ಒಂದು ವಿಶೇಷ ದಿನದಂದು ಬಂದು ತಿರುವಳ್ಳುವರ ಒಂದು ಪ್ರತಿಮೆಗೆ ನಾನು ನಮ್ಮ ಜನಪ್ರಿಯ ಸಂಸದರಾಗಿರ್ತಕ್ಕಂಥ ಮೋಹನ್ ಜಿ ಅವರು, ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಸಪ್ತಗಿರಿ ಗೌಡರು, ಅದೇ ರೀತಿ ನಮ್ಮ ಜಯನಗರ ಶಾಸಕರು ಎಲ್ಲರೂ ಸೇರಿ ಮಾಲಾರ್ಪಣೆ ಮಾಡಿ ನಮ್ಮ ಗೌರವನ ಸಲ್ಲಿಸಿದ್ದೇವೆ. ಕಳೆದ ಹಲವಾರು ದಶಕಗಳಿಂದ ಬೆಂಗಳೂರಿನಲ್ಲಿ ತಿರುವಳ್ಳುವರ ಪ್ರತಿಮೆ ಅನಾವರಣಗೊಳ್ಳಬೇಕು, ಚೆನ್ನೈಯಲ್ಲಿ ಸರ್ವಜ್ಞರವರ ಒಂದು ಪ್ರತಿಮೆ ಅನಾವರಣಗೊಳ್ಳಬೇಕು, ನಿರಂತರವಾಗಿ ಹೋರಾಟ ನಡೀತಾ ಇತ್ತು. ಹಲವು ದಶಕಗಳ ಹೋರಾಟಕ್ಕೆ ಉತ್ತರವೂ ಕೂಡ ಸಿಗದೇ ಇರತಕ್ಕಂಥ ಸಂದರ್ಭ 2009ರಲ್ಲಿ ಸನ್ಮಾನ್ಯ BS ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿ ಇದ್ದಾಗ ಕರ್ನಾಟಕ ಹಾಗೂ ತಮಿಳುನಾಡು, ಕನ್ನಡಿಗರು ಹಾಗೂ ತಮಿಳುಗರು ಸಹೋದರ ಭಾವನೆಯಿಂದ ಇರಬೇಕು, ಎರಡು ರಾಜ್ಯಗಳಲ್ಲೂ ಕೂಡ ಅಣ್ಣ ತಮ್ಮಂದಿರಂತೆ ನಾವು ಬಾಳಿ ಬದುಕಬೇಕು ಅನ್ನೋ ಒಂದು ಸ್ಪಷ್ಟ ಉದ್ದೇಶವನ್ನು ಇಟ್ಟುಕೊಂಡು ಏನು ಕಳೆದ ಹಲವಾರು ದಶಕಗಳ ಹೋರಾಟ ನಡೀತಾ ಇತ್ತು. ಹಲವಾರು ಜನ ಪ್ರಾಣವನ್ನು ಕೂಡ ಕಳೆದುಕೊಂಡಿದ್ರು. ಸನ್ಮಾನ್ಯ BS ಯಡಿಯೂರಪ್ಪನವರ ಒಂದು ದೂರದೃಷ್ಟಿತ್ವ, ಈ ಸಮಸ್ಯೆ ಬಗೆಹರಿದಿರ್ತಕ್ಕಂಥ ತಮಗೆಲ್ಲ ನೆನಪಿದೆ, ಅದೊಂದು ಇತಿಹಾಸ. ಬೆಂಗಳೂರಿನಲ್ಲಿ ತಿರುವಳ್ಳುವರ ಪ್ರತಿಮೆ 18 ವರ್ಷಗಳ ಕಾಲ ಹಾಗೆ ಮುಚ್ಚಿಟ್ಟಿದ್ರು. ಅದನ್ನ ಅನಾವರಣ ಆಗೋದಕ್ಕೆ ಅವಕಾಶ ಆಗಿರಲಿಲ್ಲ, ಲೋಕಾರ್ಪಣೆ ಆಗಿರಲಿಲ್ಲ. ಆದರೆ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳು ಅವತ್ತು ತಮಿಳುನಾಡು ಮುಖ್ಯಮಂತ್ರಿಗಳ ಜೊತೆ ಸಮಾಲೋಚನೆ ಮಾಡಿ ಸ್ಪಷ್ಟ ಸಂದೇಶವನ್ನು ಕಳಿಸಬೇಕು ಕರ್ನಾಟಕ ತಮಿಳುನಾಡು ಮಧ್ಯೆ ಅಂತ ಹೇಳಿ ತಮಿಳುನಾಡು ಮುಖ್ಯಮಂತ್ರಿಗಳು ಕೂಡ ಮನವರಿಕೆ ಮಾಡಿಕೊಟ್ಟು ಇಲ್ಲಿ ತಿರುವಳ್ಳುವರ ಒಂದು ಪ್ರತಿಮೆ ಲೋಕಾರ್ಪಣೆ ಆಯಿತು. ಚೆನ್ನೈಯಲ್ಲೂ ಕೂಡ ಸರ್ವಜ್ಞರ ಒಂದು ಪ್ರತಿಮೆ ಅನಾವರಣ ಆಗಿರ್ತಕ್ಕಂಥದ್ದು ಇತಿಹಾಸದ ಪುಟಗಳಲ್ಲಿ ಸೇರಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ತುಂಬಾ ಸಂತೋಷ ಆಗಿದೆ. ಇವತ್ತು ವಿಶ್ವಕವಿ ತಿರುವಳ್ಳುವರ ಒಂದು ಜಯಂತಿಯ ಸಂದರ್ಭದಲ್ಲಿ ನಾನು ಕೂಡ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ಈ ಒಂದು ವಿಶೇಷ ದಿನದಂದು ಬಂದು ತಿರುವಳ್ಳುವರ ಒಂದು ಪ್ರತಿಮೆಗೆ ನಾನು ನಮ್ಮ ಜನಪ್ರಿಯ ಸಂಸದರಾಗಿರ್ತಕ್ಕಂಥ ಮೋಹನ್ ಜಿ ಅವರು, ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಸಪ್ತಗಿರಿ ಗೌಡರು, ಅದೇ ರೀತಿ ನಮ್ಮ ಜಯನಗರ ಶಾಸಕರು ಎಲ್ಲರೂ ಸೇರಿ ಮಾಲಾರ್ಪಣೆ ಮಾಡಿ ನಮ್ಮ ಗೌರವನ ಸಲ್ಲಿಸಿದ್ದೇವೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.